ಸರ್ ಎಕ್ಸ್ಕ್ಯೂಸ್ ಮೀ, ಒಂದು ವಿಡಿಯೋ ಮಾಡ್ತಿದ್ದೀನಿ, ಆನ್ಸರ್ ಮಾಡ್ಬೋದಾ ಅಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ, ಜನರು ಎಲ್ಲಿಂದ ಬರ್ತಿದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಕೆಲಸ ಜಾಸ್ತಿ ಇರೋದ್ರಿಂದ ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬೇರೆ ಕಡೆಯಿಂದ ಬರ್ತಾ ಇದಾರೆ. ಇಲ್ಲಿ ಆಪರ್ಚುನಿಟಿ. ಮೈಸೂರಿನಲ್ಲಿ ಏನ್ ಟ್ರಾಫಿಕ್ ಅಂತೀರಾ ನೋಡಿ, ನನಗೆ ರೋಡ್ ಕ್ರಾಸ್ ಮಾಡಕ್ ಆಗ್ತಿಲ್ಲ ಇಲ್ಲಿ. 2 ನಿಮಿಷ ಆಯ್ತು ನಾ ವೇಟ್ ಮಾಡಿ. ಇಲ್ಲಿ ಆಕ್ಚುಲಿ ಮೈಸೂರಲ್ಲಿ ಏನಿದೆ ಅಂತ ನೆಕ್ಸ್ಟ್ ಯಾರಾದ್ರೂ ಕೇಳಿದ್ರೆ ಟ್ರಾಫಿಕ್ ಇದೆ ಅಂತ ಹೇಳಿದ್ರೆ ಒಂದು ಪರ್ಫೆಕ್ಟ್ ಆನ್ಸರ್ ಅಂತಾನೆ ಹೇಳ್ಬೋದು. ವೀಕೆಂಡ್ ಆಗ್ತಾ ಆಗ್ತಾ ಒಂದು ಟ್ರಾಫಿಕ್ ಒಂದು ಸ್ಟಾರ್ಟ್ ಆಗುತ್ತೆ. ಯಾವ ರೇಂಜಿಗೆ ಇರುತ್ತೆ ಅಂದ್ರೆ, ಇಲ್ಲಿನ ಜನರು ಯಾವ ತರ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಒಬ್ಬೊಬ್ಬರಾಗಿ ಒಂದಾಗಿ ಇಂಟರ್ವ್ಯೂ ಮಾಡೋಣ, ನೋಡೋಣ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಸರ್ ಎಕ್ಸ್ಕ್ಯೂಸ್ ಮೀ, ಒಂದು ವಿಡಿಯೋ ಮಾಡ್ತಿದ್ದೀನಿ, ಆನ್ಸರ್ ಮಾಡ್ಬೋದಾ ಅಲ್ವಾ? ಈಗಿನ ಜನರನ್ನ ಮಾತಾಡ್ಸೋದೇ ದೊಡ್ಡ ವಿಷಯ ಕಂಡ್ರೆ. ಏನಕ್ಕೆ ಗೊತ್ತಾ, ಕ್ಯಾಮರಾ ನೋಡಿದ್ರೆ ಸಾಕು ಏನೋ ಒಂದು ದೊಡ್ಡ ಬಾಂಬ್ ಅನ್ಕೋಬಿಡ್ತಾರೆ. ನನಗೇನೆ ಒಂದು ಕ್ಯಾಮರಾ ಫಿಯರ್ ಅನ್ಕೊಂಡೆ, ಬಟ್ ಈಗಿನ ಜನರಿಗೆ ತುಂಬಾನೇ ಫಿಯರ್ ಇದೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುಮನ್. ಇಲ್ಲಿ ಮೈಸೂರಲ್ಲಿ ಎಷ್ಟು ವರ್ಷ ಆಯ್ತು? ಆಯುಷ್ಮಾನ್ 10 years ಆಗಿದೆ. 10 years ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ, ಜನರು ಎಲ್ಲಿಂದ ಬರ್ತಿದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಊರ್ ಕಡೆಯಿಂದ ಬರ್ತಾರೆ, ಆ ಕಡೆ ಬರ್ತಾ ಇರ್ತಾರೆ ಜನಗಳು. ಅಂದ್ರೆ ಟ್ರಾಫಿಕ್ ಒಂದ್ಸತಿ ಜಾಮ್ ಆಗೈತೆ, ಇಲ್ಲಿ ಇದಾಗುತ್ತೆ, ಜಾಮ್ ಆಗುತ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ಮನು ಅಂತ. ಇಲ್ಲಿ ಎಷ್ಟು ವರ್ಷ ಆಯ್ತು ಮೈಸೂರಲ್ಲಿ? ಮೈಸೂರಲ್ಲಿ ಒಂದು 30 years. 30 years ಆಗಿದೆ. ಓಕೆ, 30 years ಇಂದ ಮೈಸೂರು ನೋಡ್ಕೊಂಡು ಬರ್ತಾ ಇದ್ದಾರೆ. ನೋಡ್ಬೇಕು. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ಲೈಕ್ ಟ್ರಾಫಿಕ್ ಇತ್ತೀಚೆಗೆ ತುಂಬಾ ಟ್ರಾಫಿಕ್ ಇದೆ, ವೆಹಿಕಲ್ಸ್ ಬರ್ತಾ ಇದೆ. ಮೇನ್ ರೀಸನ್ ಏನಿರ್ಬೋದು ಸರ್? ಅದೇ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಸಿಟಿ ಬೆಳೆದಂಗೆ ಜನ ಜಾಸ್ತಿ ಆಯ್ತದೆ. ಆಮೇಲೆ ಈಗೆಲ್ಲ ಟ್ರಾಫಿಕ್ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. ಅಂದ್ರೆ ಸಿಟಿ ಇನ್ನೂ ಜಾಸ್ತಿ ಬೆಳೀತಿದೆ ಅನ್ಸುತ್ತೆ. ಬೆಂಗಳೂರು ತರ ಹೋಗುತ್ತೆ ಅನ್ಸುತ್ತೆ ಮುಂದೆ. ಕೆಲಸ ಜಾಸ್ತಿ ಇರೋದ್ರಿಂದ ಹೊರಗಡೆಯಿಂದ ಬೇರೆ ಕಡೆಯಿಂದ ಬರ್ತಾ ಇದಾರೆ. ಇಲ್ಲಿ ಆಪರ್ಚುನಿಟಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಡೆಗೂ ದೇವ್ರ ದಯದಿಂದ ಒಬ್ರು ಇಬ್ರು ಮಾತಾಡಿದ್ರು, ಅವ್ರ ಪಾಯಿಂಟ್ ಆಫ್ ವ್ಯೂನ ಶೇರ್ ಮಾಡಿದ್ದಾರೆ. ತುಂಬಾ ಜನರು ಜಾಬ್ ಆಪರ್ಚುನಿಟೀಸ್ ಸಿಕ್ಕಿದೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ಏನು ಐಡಿಯಾನೇ ಇಲ್ಲ ಹಿಂಗ್ ಬಂದು ಜನರು ಸೇರಿದ್ದಾರೆ ಅಂತ. ಎಸ್, ಒನ್ ಆಫ್ ದಿ ಅದರ್ ವೇ ಅವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ.